ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮತ್ತು ನಮ್ಮ ಅಮ್ಮ ಹೊಸಕೋಟೆ ಹತ್ರ ಇರೋ ಕಂಪ್ಲಿಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಎತ್ಕೊಂಡು ಹೋಗಿ ಕೊಟ್ಬಿಟ್ಬಾ. ದೇವಸ್ಥಾನ ಹತ್ರ ಆನ್ ದ ವೇ ಹೋಗ್ತಾ ಇದ್ದೀವಿ ಇವಾಗ. ಗಾಯ್ಸ್ ಇಲ್ಲಿ ನೋಡಿ, ಟ್ಯಾಕ್ಟ್ರಿಲೆಲ್ಲ ಬಂದವ್ರೆ. ಅಲ್ಲಿ ನೋಡಿ ಬಸ್ಸಲ್ಲಿ ಒಂದಿಷ್ಟು ಜನ ಬಂದವ್ರೆ. ಬಸ್ಸೇ ಬಂದಿದೆ. ಎಷ್ಟು ಕಾರ್ಗಳು ನಿಂತಿದೆ ನೋಡಿ. ಫುಲ್ಲು ಗಾಡಿಗಳು ಬೇರೆ ಇದೆ. ಟೈಮ್ 11 o'clock ಮಾರ್ನಿಂಗ್ ಇವಾಗ. ಅಷ್ಟರಲ್ಲಿ ಇಷ್ಟು ಜನ ಬಂದಿದ್ದಾರೆ. ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ನಾವು ಜಾಗ ಹುಡುಕ್ತಾ ಇದ್ದೀವಿ. ಇವಾಗ ಅಷ್ಟೇ ಬಂದು ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಟೈಮ್ ಅರೌಂಡ್ 11 o'clock ಆಗಿದೆ. ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಜನ ಇದೆ. ನಾವು ಪಾರ್ಕಿಂಗಲ್ಲಿದ್ದೀವಿ, ಇನ್ನೂ ಒಳಗಡೆ ಹೋಗಿಲ್ಲ. ನೋಡೋಣ ಹೋಗಿ ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತ. ದೋಸ್ತಾಗಿ ಇಕ್ಕಿರೋ ದೇವರು ನೋಡಿ ಗೈಸ್. ನೋಡಿ ಇಲ್ಲಿ ಒಳ್ಳೆ ಸಂತೆ ಥರ ಮಾಡೋರೆ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗೋಗಿದೆ ಇದು ಎಲ್ಲರಿಗೂ. ಇದು ದೇವಸ್ಥಾನ ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀವಿ. ಚಪ್ಪಲಿ ಬಿಡೋಕ್ಕಿಂತ ಸ್ಟ್ಯಾಂಡ್ ಮಾಡಿದ್ದಾರೆ. ನಾವು ಗಾಡಿ ಹತ್ರ ಬಿಟ್ಬಿಟ್ಟಿದ್ದೀವಿ ಚಪ್ಪಲಿ ಆರಾಮಾಗಿ. ಗಾಯಸಲ್ಲಿ ಕಾಲು ತೊಳ್ಕೊಂಡು ಇಲ್ಲಿ ಬಂದಿದ ತಕ್ಷಣ ಗಣೇಶ ದೇವಸ್ಥಾನ ಇದೆ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಜನ ಸುತ್ತಾ ಇದ್ದಾರೆ. ಇಲ್ಲಿ ಲೆಫ್ಟಾಗಿ ತಿರುಗಿದ ತಕ್ಷಣ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಲೈನ್ ಇದು ಫ್ರೀ ಇದೆ ಸ್ಟಾರ್ಟಿಂಗಲ್ಲಿ. ಇನ್ನು ಅಲ್ಲೋಗಿ ಎಷ್ಟು ಜನ ಇರ್ತಾರೋ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ದೇವ್ರ ದರ್ಶನ ಮಾಡೋಕ್ಕೆ. ಈ ರೈಸ್ ಮುಗಿಸೋ ಅಷ್ಟಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಗಾಯ್ಸ್ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ. ಗಾಯ್ಸ್ ಈ ಕ್ಯೂ ಬಂದ್ಬಿಟ್ಟು ತೆಂಗಿನಕಾಯಿಗೆ ಅಂತ 200 ರೂಪಾಯಿ ತೆಂಗಿನಕಾಯಿಗೆ. ಅಲ್ಲಿ ಇನ್ನೊಂದು ಕ್ಯೂ ಇತ್ತು ಅಲ್ವಾ, ಅದು ಬಂದ್ಬಿಟ್ಟು ಒಂದು ತೆಂಗಿನಕಾಯಿ ಬಂದ್ಬಿಟ್ಟು 200 ಗಂಟೆ. ಇದಕ್ಕೆ ಒಂದು ಅಷ್ಟು ಜನ ಇದ್ದಾರೆ. ನಾನು ಮಾತ್ರ ಅಮ್ಮ ತೆಂಗಿನಕಾಯಿ ತೊಗೊಂಡಿಲ್ಲ, ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ದೇವಸ್ಥಾನ ಅಲ್ಲಿರೋದು ಇಷ್ಟು ಕ್ಯೂ ಸಿಸ್ಟಮ್ ಇದೆ. ಗಾಯ್ಸಲ್ಲಿ ಕಾಯಿನ್ ಇಟ್ಕೊಂಡ್ರೆ ಅದನ್ನ ಎತ್ಕೊಂಡ್ರೆ ಅದು ನೆರವೇರುತ್ತೆ. ಗಾಯ್ಸ್ ಇವಾಗ ಅಷ್ಟೇ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಕರೆಕ್ಟಾಗಿ ದರ್ಶನ ಮುಗಿಸೋಕೆ 1 hour ಆಗಿದೆ. ಸೊ ಫುಲ್ ಜನ ಅಂದರೆ ಜನ ಇದೆ. ಸ್ವಲ್ಪ ಜನನ ಕೇಳಿ ನೋಡೋಣ ಏನಂತಾರೆ ಅಂತ ದೇವಸ್ಥಾನ ಬಗ್ಗೆ. ದೇವಸ್ಥಾನಕ್ಕೆ ಬಂದು ಎಷ್ಟು ದಿನಗಳಾಗೈತಲ್ಲ, ಹೆಂಗೆ ಅನಿಸ್ತೈತೆ? ತುಂಬ ಒಂಥರ ನೆಮ್ಮದಿ ಅನಿಸ್ತದೆ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು, 1 year ಮೇಲೆ ಆಗಿತ್ತು. ಇವಾಗೆ ಬಂದಿರೋದು 1 ವರ್ಷದಿಂದ. ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೋಡಿ ಎಷ್ಟು ಜನ ಕಾಯಿ ಕಟ್ತಾ ಇದ್ದಾರೆ ಇಲ್ಲಿ.
ನೋಡಿ ಗಾಯ್ಸ್, ಹುಡುಗಿರ್ಗಿಂತ ಹುಡುಗರೇ ಜಾಸ್ತಿ ಜನ ಇದ್ದಾರೆ. ಆಂಟಿ ಎಷ್ಟು ದಿನದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಆಯಿತು ಸರ್, 7 ವಾರ ಆಯಿತು. ನೀವು ಅನ್ಕೊಂಡಿದ್ದೆಲ್ಲ ಆಗಿದ್ಯಾ? ಮನೆ ತಗೊಂಡಿದ್ದೀವಿ. ಹಾಂ, ಕಾಯೆಲ್ಲ ಕಟ್ಟಿದ್ರಾ? ಹ್ಞೂ, ಕಟ್ತಾ ಇದ್ದೀವಿ. ಹಾಂ, ಸರಿ. ಮಂಚಿದೆ ತೆಲುಗು ಚಪ್ಪಂಡೆ ಇನ್ನು ಈ ವಾರನೇ ಬಂದಿತ್ತು. ಈ ವಾರನ ಬಂದಿದ್ದು? ಈ ವಾರನೇ ಬಂದಿತ್ತು. ಹಾಂ, ಮತ್ತೆ ಕಾಯಿ ನಾನು ಕಟ್ತಾ ಇದ್ದೀರಾ? ಕಟ್ಟಲಿಲ್ಲ, ಇಲ್ಲಿ ಫಸ್ಟ್. ಹೌದಾ? ಏನು ನೀವು ಬೇಡ್ಕೊಂಡಿದ್ದೀರಾ ಏನೋ ಆಗಬೇಕು ಅಂತ? ಇದು ನಮ್ಮ ಮಗಳಿಗೆ ಹ್ಞೂ ಚೆನ್ನಾಗಿಲ್ಲ ಅಂತ ಕೇಳ್ಕೊಂಡಿದ್ದು ನಮ್ಮನ್ನ. ಹ್ಞೂ, ನೋಡಿ ಸರಿ. ಹೇಳ್ತಾರೆ, ಹ್ಞೂ ಏನೋ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡ್ರೆ ಅದು ಕರೆಕ್ಟಾಗಿ ಆಗುತ್ತೆ ಅಂತಾರೆ. ಮತ್ತು ಯಾರನ್ನ ದೃಷ್ಟಿಗಳು ತೆಗೆಸ್ಕೊಳ್ಳೋರು ಎಲ್ಲ ತೆಗೆಸ್ಕೊಂಡು ಮಾಡ್ಕೋಬೋದು ಅಂತ ಹೇಳ್ತಾರೆ. ಏನೋ ಅವ್ರ ನಂಬಿಕೆ ಅದು. ಕರೆಕ್ಟ್. ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ? ನಾನು 3 ಇಯರ್ಸ್, ಇದು ನಮ್ಮದು ಫೋರ್ತ್ ಇದು ವೀಕು. ತೆಂಗಿನಕಾಯಿಯನ್ನು ಕಟ್ತಾ ಇದ್ದೀರಾ? ಓಕೆ, ನೀವು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಆಗ್ತಿದ್ಯಾ? ಅಂದರೆ ಒಂದು ಪಾಸಿಟಿವ್ನೆಸ್ ಇದೆ, ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬರ್ತಾ ಇದೆ ಯಾವಾಗಲೇ. ನಾವು 4th ವೀಕಿಂದ ನೋಡಿದ್ರೆ ಇವಾಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಟೈಮ್ ಅಂದ್ಕೊಂಡು ಬಂದರೆ ಆಗುತ್ತೆ ಅಲ್ಲಿ. ಅದೇ ದೇವ್ರ ಮೇಲೇ ಇದೆ ಭಾರ ಹಾಕ್ಬಿಟ್ಟು ಬಂದಿದ್ದೀವಿ. ಪರವಾಗಿಲ್ಲ, ನಮ್ಮದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನಾವು ಅಂದ್ಕೊಂಡಿರೋ ಥರ. ಮುಂದೆ ನೋಡೋಣ. ಆಂಟಿ ಯಾವಾಗಲಿಂದ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ? ತಿಂಗಳಿಂದ ಬರ್ತಾ ಇದ್ದೀವಿ. ಬಂದಿದ್ದು 2 ಕಾಯಿ ಕಟ್ಟಿದ್ದಕ್ಕೆ ನನಗೆ ಆಗೋಗಿದೆ. ಮನೆ ಬಗ್ಗೆ ಅಣ್ಣ ಮಾರಕ್ಕೆ ಬಿಡ್ತಾ ಇರಲಿಲ್ಲ. 2 ಕಾಯಿ ಕಟ್ಬಿಟ್ಟು ಹೋದೆ, ಅವಾಗ ಬಂದೇ ಇಲ್ಲ. ಇವಾಗ ನಾವು ಚೆನ್ನಾಗಿದ್ದೀವಿ, ನಮ್ಮ ಸಿಟ್ಟಿಗೆ ಬಂದಿಲ್ಲ. ನಮ್ಮ ಫ್ರೆಂಡ್ಸ್ ಹಿಂಗೇನೆ ಅವ್ರ ಯಜಮಾನ್ರು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಂತ ಕರ್ಕೊಬಂದು ಕಾಯಿ ಕಟ್ಟಿಸಿದೆ. ಬರೀ 1 ತಿಂಗಳಲ್ಲೇ ಅವ್ರು ತಿರ್ಗಾ ಬಂದು ಮನೆ ಹತ್ರ ಜಗಳ ಮಾಡಿ ಸೇರಿಕೊಂಡು ಅದು ಚೆನ್ನಾಗಿದೆ. ಇನ್ನು ಯಾರ್ಯಾರು ಮೈಬೂಸಲ್ಲ ಎಲ್ಲ ಕರ್ಕೊಬರ್ತೀವಿ, ಯಾಕಂದ್ರೆ ನಮ್ಗೆ ಒಳ್ಳೇದಾಗಿದೆಯಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅಲ್ಲಮ್ಮ. ಹಾಂ, ಸರಿ. ಫಸ್ಟ್ ಪ್ರಸಾದ ಬಂದುಬಿಟ್ಟು ಸ್ವೀಟ್ ಪಾಯಸ ಹಾಕೋರೆ. ಸೊ ಗಾಯ್ಸ್, ಪಾಯಸ ಆದಮೇಲೆ ಬಿಸಿಬೇಳೆಭಾತ್ ಹಾಕೋರೆ. ಸ್ವಲ್ಪ ಹಾಕಪ್ಪ. ನೀವೇ ನೋಡಿದ್ರಲ್ವಾ ಎಷ್ಟೊಂದು ಜನ ದೇವ್ರ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಹೇಳಿದ್ದಾರೆ ಅಂತ. ನಾವು ಹೊಸಕೋಟೆ ಹತ್ರ ಕಂಬ್ಳಿಪುರ ಕಾಟೇರಮ್ಮ ದೇವಸ್ಥಾನ ಅಂತ. ನೀವು ಫ್ರೀ ಇದ್ದಾಗ ಬಂದು ವಿಸಿಟ್ ಮಾಡಿ, ನಿಮಗೂ ಒಳ್ಳೇದಾಗಲಿ. ಪ್ರಸಾದ ತಿಂದು ಇವಾಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಾ ಒಂದವೇ ನಮ್ಮ ಅಮ್ಮಗೆ ಹೇಳಿದ್ದೀನಿ ರಾಜಧಾನಿ ಬಿರಿಯಾನಿ ಕೊಡಿಸ್ಬೇಕು ಅಂತ. ಕೊಡಿಸ್ತೀಯಲ್ಲಮ್ಮ? ಕೊಡ್ಸಲ್ಲ. ಯಾಕೆ? ಕೊಡ್ತೀವಿ ಅಂತ ಮನೆಯಿಂದ ಬರಬೇಕಾದ್ರೆ ಗಾಯ್ಸ್, ಇವಾಗ ನಾವು ರಾಜಧಾನಿ ಬಿರಿಯಾನಿ ಹತ್ರ ಬಂದಿದ್ದೀವಿ. ಎಷ್ಟು ಗಾಡಿಗಳು ನಿಂತೈತೆ, ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸಂಡೇ ಹೊತ್ತು ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ರಾಜಧಾನಿ ಬಿರಿಯಾನಿ ಹತ್ರ. ಮಟನ್ ಬಿರಿಯಾನಿ ಅಂತ ಖಾಲಿ ಆಗಿದೆ ಅಂತ ಅಲ್ಲಿರೋದು ನೆತ್ಕೊಂಡ್ಬಿಟ್ಟು ಜನ ಇದ್ದಾರೆ. ಸೊ ಇವಾಗ ಒಂದು ಮಟನ್ ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ಮತ್ತು ಕಬಾಬ್ ತೊಗೊಂಡಿದ್ದೀವಿ. ಇವಾಗ ಫುಲ್ ಬ್ಯಾಟಿಂಗ್ ಮಾಡೋದೆ ಗಾಯ್ಸ್. ಇವಾಗ ಅಷ್ಟೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ 1 ಗಂಟೆ ಆದಮೇಲೆ ಇನ್ನೂ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ರಾಜಧಾನಿ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇದು ಇವತ್ತಿನ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.